ಸಾಮಾಜಿಕ ನ್ಯಾಯದ ವಿರೋಧವಾಗಿ ತಯಾರಿಸಲಾಗಿರುವ ಒಳ ಮೀಸಲಾತಿ ಸರ್ಕಾರಿ ಆದೇಶ ಪುನರ್ ಪರಿಶೀಲನೆಯಾಗುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಬುಧವಾರ ಕರ್ನಾಟಕ ಬಂಜಾರ ಸಂರಕ್ಷಣಾ ಸಮಿತಿ ಹಾಗೂ ಕೊಲಂಬೋ ಸಮುದಾಯದ ಸಂಘಟನೆ ಪ್ರತಿಭಟನೆ ನಡೆಸಿದರು. ನ್ಯಾ ನಾಗಮೋಹನ್ ದಾಸ್ ವರದಿಯ ಮಾನದಂಡಗಳ ಕೋಷ್ಟಕದಲ್ಲಿರುವಂತೆ ಪರಿಶಿಷ್ಟ ಜಾತಿಯಲ್ಲಿ ಅತ್ಯಂತ ಹಿಂದುಳಿದಿರುವ ಅಲೆಮಾರಿ ಬುಡಕಟ್ಟು ಸಮುದಾಯಗಳಿಗೆ ಎ ಗುಂಪಿನಲ್ಲಿ ಹೆಚ್ಚು, ಹಿಂದುಳಿದಿರುವ ಕೊಲಂಬೋ ಸಮುದಾಯವನ್ನು ಡಿ ಗುಂಪಿನಲ್ಲಿ ಸೇರಿಸಲಾಗಿದೆ. ಸರ್ಕಾರ ಇವೆರಡು ಗುಂಪನ್ನು ಒಟ್ಟಾಗಿಸಿ ಸಿ ಗುಂಪಾಗಿ ಪರಿವರ್ತಿಸಿ ಶೇಕಡಾ 5 ಮೀಸಲಾತಿ ನಿಗದಿಗೊಳಿಸಿದೆ. ಆದರೆ ವರದಿಯಲ್ಲಿರುವಂತೆ ಅತ್ಯಂತ ಹಿಂದುಳಿದಿರುವ ಹಾಗೂ ಜನಸಂಖ್ಯೆಯ ಆಧಾರದ ಮೇಲೆ ಸಿ ಗುಂಪಿಗೆ ಶೇಕಡಾ 6ರಷ್ಟು ಮೀಸಲಾತಿ ಸಿಗಬೇಕಾಗಿದೆ. ಹೀಗಾಗಿ ಅತಿ ಹಿಂದುಳಿದಿರುವ ಸಿ ಗುಂಪನ್ನು ಎ ಗುಂಪಾಗಿ ಪರಿವರ್ತಿಸಿ ಸರ್ಕಾರಿ ಆದೇಶದಲ್ಲಿ ತಿದ್ದುಪಡಿ ತರಬೇಕೆಂದು ಆಗ್ರಹಿಸಿದ್ದಾರೆ. ಒಳ ಮೀಸಲಾತಿ ಆದೇಶದಂತೆ ಜಾರಿಗೊಂಡಿರುವ ಸರ್ಕಾರಿ ನೇಮಕಾತಿ ಪ್ರಕ್ರಿಯೆಯಲ್ಲಿರುವ ರೋಸ್ಟರ್ ಬಿಂದು ಪದ್ಧತಿಯಿಂದ ಸಿ ಗುಂಪಿನಲ್ಲಿ ಬರುವ ಜಾತಿಗಳಿಗೆ ಅನ್ಯಾಯವಾಗಿರುವುದರಿಂದ ಪರಿಶಿಷ್ಟ ಜಾತಿಯಲ್ಲಿರುವ ಎಲ್ಲಾ ಜಾತಿಗಳು ಸಮಾನವಾಗಿ ಹುದ್ದೆಗಳನ್ನು ಹಂಚಿಕೆಯಾಗುವಂತೆ ರೋಸ್ಟರ್ ಬಿಂದು ಮಾರ್ಪಡಿಸಿ ಏಕ್ ಗವಾಕ್ಷಿ ಪದ್ಧತಿ ಜಾರಿಗೆ ಸರ್ಕಾರ ಮುಂದಾಗಬೇಕೆಂದು ಒತ್ತಾಯಿಸಿದ್ದಾರೆ. ಇವತ್ತು ನಾಗಮೋಹನ್ ದಾಸ್ ವರದಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಪ್ರಕಾರ ನಾಗಮೋಹನ್ ದಾಸ್ ವರದಿ ಸಬ್ಮಿಟ್ ಆಗಿದೆ. ಆ ನಾಗಮೋಹನ್ ದಾಸ್ ವರದಿ ಅದನ್ನ ಸರ್ಕಾರ ಪೂರ್ತಿ ಫಾಲೋ ಮಾಡಿಲ್ಲ. ನಾಗಮೋಹನ್ ದಾಸ್ ವರದಿಯಲ್ಲೂ ಬಹಳಷ್ಟು ಗೊಂದಲ ಇದೆ. ಅದರಲ್ಲಿ ಸ್ಪರ್ಶರು ಅಸ್ಪರ್ಶರು ಅಂತ ಹೇಳಿ ಕ್ಯಾಟಗರೈಸ್ ಮಾಡಿದ್ದಾರೆ. ಮತ್ತೆ ಎಂಫರಿಕಲ್ ಡಾಟಾ ಸರಿ ಇಲ್ಲ. ಇವತ್ತು ಮೈಗ್ರೆಂಟ್ ಲೇಬರ್ಗಳಿಗೆ ಇವತ್ತು ಕರೆಕ್ಟ್ ಆಗಿ ಗಣತಿಯಲ್ಲಿ ತಗೊಂಡಿಲ್ಲ. ಅದಕ್ಕೆ ನಾವು ಇದನ್ನು ಖಂಡಿಸಿ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದನ್ನ ಸರಿಪಡಿಸಿ ಇದನ್ನ ಯಾವುದು ಸಮುದಾಯಕ್ಕೆ ಅನ್ಯಾಯ ಆಗ್ಲಾರ್ದಂಗ ನೀವು ನಿರ್ಣಯ ತಗೊಳ್ರಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತು ಅಲೆಮಾರಿ ಸಮಾಜಗಳು ನಿಮಗೆ ಗೊತ್ತಿದೆ, ಅವ್ರ ಕಂಡೀಷನ್ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಇವತ್ತು ಅಲೆಮಾರಿ ಸಮುದಾಯಕ್ಕೂ ಬಹಳಷ್ಟು ಅನ್ಯಾಯ ಆಗಿದೆ. ಅದನ್ನು ನಾವು ಅವರಿಗೆ ನ್ಯಾಯ ಕೊಡ್ಬೇಕು, ಎಲ್ಲರಿಗೂ ನ್ಯಾಯ ಕೊಡ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿ ಹೋರಾಟ ಮಾಡ್ತಾ ಇದ್ದೀವಿ. ನಿಮಗೆ ಸಮುದಾಯದ ನಾಯಕರಿಗೆ ಅವರು ಸಹ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ಸ್ವಾಮೀಜಿಯವರು ಹೇಳ್ತಾ ಇದ್ರು ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು. ಇವತ್ತು ಅವರು ನಮ್ಮ ಸಮುದಾಯದವರು ರಾಜೀನಾಮೆ ಕೊಡ್ಬೇಕಂತೇನಿಲ್ಲ. ಅವರು ತಮ್ಮ ಪೋಸ್ಟಲ್ಲಿ ಇದ್ಕೊಂಡು ವಿಧಾನಸೌಧ ಒಳಗಡೆ ಹೋರಾಟ ಮಾಡಿ ಧ್ವನಿ ಎತ್ತಬೇಕು. ಮುಖ್ಯಮಂತ್ರಿ ಅವ್ರಿಗೆ ಕನ್ವಿನ್ಸ್ ಮಾಡಬೇಕು, ಕ್ಯಾಬಿನೆಟ್ ಕನ್ವಿನ್ಸ್ ಮಾಡಬೇಕು. ನಮ್ಮ ಸಮುದಾಯಕ್ಕೆ ಇಂಥ ಅನ್ಯಾಯ ಎಂದೂ ಆಗಿಲ್ಲ. ಮತ್ತು ನಾವು ಏನು 300 ವರ್ಷದಿಂದ ಏನು ನಾವು ಕ್ರಿಮಿನಲ್ ಟ್ರೈಬ್ಸ್ ಅಂತ ಹೇಳಿ ಬಹಳಷ್ಟು ತೊಂದರೆಗೆ ಒಳಗಾಗಿದ್ದೀವಿ. ಅಂತ ಪರಿಸ್ಥಿತಿ ತರಬಾರ್ದು ಅಂತ ಹೇಳಿ ನಾವು ವಿನಂತಿ ಮಾಡ್ತೀವಿ. ಈ ಒಳ ಮೀಸಲಾತಿ ವಿಚಾರವಾಗಿ ಸಾಕಷ್ಟು ಸಮುದಾಯಗಳು ಅಸಮಾಧಾನ ಪಡಿಸ್ತಾರೆ. ಈಗ ಮಾದಿಗ ಸಮುದಾಯದವರು ಅಸಮಾಧಾನ ಪಡಿಸ್ತಾರೆ. ಈಗ ಅಲೆಮಾರಿ ಸಮುದಾಯ ಏನ್ ಹೇಳಬೇಕು ಸರ್? ಈಗ ನಿಮ್ಮ ಸರ್ಕಾರ ದೊಡ್ಡ ಮಟ್ಟದ ಹೋರಾಟ ಆಗಿತ್ತು. ಮೊದಲನೇದಾಗಿ ಈ ಸರ್ಕಾರ SC ST ಸಮುದಾಯದ ಜೊತೆಗೆ ಚೆಲ್ಲಾಟವನ್ನ ಆಡ್ತಾ ಇದೆ. ಅತಿ ಹೆಚ್ಚು ದ್ರೋಹ ದಲಿತರಿಗೆ ಮಾಡಿದ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಈ ಕಾಂಗ್ರೆಸ್ ಸರ್ಕಾರ, ಈಗಿನ ಕಾಂಗ್ರೆಸ್ ಸರ್ಕಾರ. ಮಾದಿಗ ಸಮುದಾಯದವರು, ಛಲವಾದಿ ಸಮುದಾಯದವರು ಸರ್ಕಾರದ ತೀರ್ಮಾನದ ವಿರುದ್ಧ ಈಗಾಗಲೇ ಬೀದಿಗೆ ಇಳಿದಿದ್ದಾರೆ. ಬಂಜಾರ, ಬೋವಿ, ಕೊರಚ, ಕೊರಮ ಸಮುದಾಯದವರು ಹೋರಾಟವನ್ನ ಫ್ರೀಡಂ ಪಾರ್ಕ್ ನಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ಮಾಡಿದ್ರು. ಅಲೆಮಾರಿ ಸಮುದಾಯದವರು ದೆಹಲಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಹೋಗಿದ್ರು. ರಾಹುಲ್ ಗಾಂಧಿ ಅವರು ಅವರ ಅನುಯಾಯಿಗಳ ಮೂಲಕ ಹೇಳಿ ಕಳಿಸಿದ್ರು, ಅಲೆಮಾರಿ ಸಮುದಾಯದವರಿಗೆ ಪ್ರತ್ಯೇಕ ಗುಂಪು ಮಾಡ್ಲಿಕ್ಕೆ ಹೇಳ್ತೀನಿ ಅಂತ. ಇಲ್ಲಿಯವರೆಗೆ ಅದು ಜಾರಿಗೆ ಬಂದಿದೆ. ಹಾಗಾಗಿ ಬಂಜಾರ ಸಮುದಾಯಕ್ಕೆ ಬಿಜೆಪಿ ಸರ್ಕಾರ ಇದ್ದಾಗ 4.5% ಏನು ಕೊಟ್ಟಿತ್ತು, ಪ್ರತ್ಯೇಕವಾಗಿ ಅಲೆಮಾರಿ ಸಮುದಾಯದವರಿಗೆ ಏನು 1% ಕೊಟ್ಟಿತ್ತು, ಈ ಸರ್ಕಾರ ಅದೇನು ಮಂಗನ ನ್ಯಾಯವನ್ನ ಮಾಡ್ಲಿಕ್ಕೆ ಹೋಗಿ ಆ ಎರಡೂ ಸಮುದಾಯವನ್ನ ಸೇರಿಸಿದ್ರೆ ಬಿಜೆಪಿ ಕೊಟ್ಟಷ್ಟೇ ಕೊಟ್ಟಿದ್ರು 5.5 ಬರಬೇಕಿತ್ತು. ಅದನ್ನ 5ಕ್ಕೆ ಇಳಿಸೋದ್ರ ಮೂಲಕ ಬಿಜೆಪಿ ಸರ್ಕಾರ ಬಂಜಾರರಿಗೆ ಏನು 4.5% ಕೊಟ್ಟಿತ್ತು ಅದನ್ನ 4ಕ್ಕೆ ಇಳಿಸೋದ್ರ ಮೂಲಕ ಬಂಜಾರರಿಗೂ ಅನ್ಯಾಯ ಮಾಡಿದ್ದಾರೆ, ಅಲೆಮಾರಿ ಸಮುದಾಯಕ್ಕೂ ಅನ್ಯಾಯ ಮಾಡಿದ್ದಾರೆ, ಅದೇ ರೀತಿ ಮಾದಿಗ ಚಲುವಾದಿ ಸಮುದಾಯಕ್ಕೂ ಅನ್ಯಾಯ ಮಾಡಿದ್ದಾರೆ.
ಇದರ ವಿರುದ್ಧ ದೊಡ್ಡ ಹೋರಾಟವನ್ನ ಮಾಡ್ತಾರೆ. ಹೋಸ್ಟಿಂಗ್ ವಿಚಾರವಾಗಿ ಸರ್, ಹೋಸ್ಟಿಂಗ್ ಏಕವಾಗಿ ಸಿಂಗಲ್ ವಿಂಡೋ ಆಗಬೇಕು ಅನ್ನೋದೊಂದು ಸ್ಪರ್ಶ ಅಸ್ಪರ್ಶ ಎಂಬ ಅಸಂವಿಧಾನಿಕ ಪದ ಬಳಕೆ ನ್ಯಾನಾಗಮೋಹನ್ ದಾಸ್ ವರದಿ ಹಾಗೂ ಶಾಸನ ಸಭೆಯಲ್ಲಿ ಆಗಿರುವುದರಿಂದ ಈ ಪದಗಳನ್ನು ಸರ್ಕಾರಿ ಕಡತದಿಂದ ತೆಗೆದುಹಾಕಬೇಕು ಹಾಗೂ ಭೂವಿ ಲಮ್ಮಾಣಿ ಕೊರ್ಜ ಕೊರಮ ಹಾಗೂ ಅಲೆಮಾರಿ ಬುಡಕಟ್ಟು ಸಮುದಾಯದವರಿಗೆ ಶೋಷಿತ ದಮನಿತ ಅಥವಾ ವಿಮುಕ್ತಿ ಜಾತಿಗಳೆಂದು ಹೆಸರಿಸಬೇಕೆಂದು ಆಗ್ರಹಿಸಿದ್ದಾರೆ. ಕೃಷ್ಣ ಕಾಂಬಳೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.